ಗುರು ತೋರಿಸೋದಲ್ಲದೆ ಎಷ್ಟು ಚಂದ ಬರ್ದಾರಲ್ರಿ. ಗುರುವಿನ ತಾಕತ್ತನೇ ಬೇರೆ ಅದ ರೀ, ಗುರುವಿನ ಆಶೀರ್ವಾದ ಬೇರೆ ಅದ ರೀ. ಎಂಥೆಂಥ ಮಹಾತ್ಮರು ಗುರು ಅಂದರೆ ಯಾರಂದಿರಿ ನೀವು ಹೇಳೀನಿ, ಶಿರಕರ ಚರಣಾದಿಗಳಿಂದ ಆ ಪರಬ್ರಹ್ಮ. ಗುರುವಿಗೆ ಮನುಷ್ಯ ಅನ್ಬೇಡ್ರಿ, ಗುರುವಿಗೆ ಮನುಷ್ಯ ಅನ್ಬೇಡ್ರಿ. ಅವೇನು ಬೇಡಪ್ಪ, ನಮ್ಮಂಗ ಉಣ್ತಾನ ತಿನ್ತಾನ, ನಮ್ಮಂಗ ತಿರುಗಾಡ್ತಾನ, ಅವೇನು ಶಿವಲಿಂಗ ಅಂದ್ರೆ ಏನು ದೊಡ್ಡವಪ್ಪ ಅನ್ಬೇಡ. ಗುರು ಮನುಜನೆಂದ ಬಗೆ, ಹರಣ ಶಿಲೆ ಎಂದ ಬಗೆ, ಕರುಣ ಪ್ರಸಾದ ಎಂಜಲೆಂದ ಬಗೆ ನರಕ ತಪ್ಪದು. ಸರ್ವಜ್ಞ ಹೇಳ್ತಾನೆ. ಯಾರ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡೋ ಹೊತ್ನಾಗ ಇದೇನು ಬಿಡಪ್ಪ ಕಲ್ಲು ಐತಿ ಅಂದ್ರೆ ನಿನ್ನಂಥ ಪಾಪಿಗಳ ಜಗತ್ತಿನೊಳಗೆ ಯಾರೂ ಇಲ್ಲ. ಇದೇನು ಬಿಡು ಕಲ್ಲು ಅಂದಿ ಅಂದ್ರೆ ಅದನ್ನು ನಿನ್ನಂಥ ಪಾಪಿನ ಜಗತ್ತಿನೊಳಗೆ ಯಾರಿಲ್ಲ. ಗುರು ಕೊಟ್ಟ ಪ್ರಸಾದಕ್ಕೆ ಹೆಂಜಲ ಅಂದಿ ಅಂದ್ರೆ ನಿನ್ನಂಥ ನರಕಿನ ಯಾರಿಲ್ಲ. ಹಂಗೆ ಗುರುವಿಗೆ ಇವನು ನನ್ನಂಗ ಮನುಷ್ಯ ಅದಾನಂದ್ರೆ ನಿನ್ನಂಥ ಪಾಪಿಗಳ ಜಗತ್ತಿನೊಳಗೆ ಯಾರೂ ಇಲ್ಲ. ಗುರುವೆಂದರಿದೊಮ್ಮೆ ನರನೆಂದು ಭಾವಿಸಿದೊಡೆ ಘೋರ ನರಕ ತಪ್ಪದು. ಒಮ್ಮೆ ಗುರು ಅಂತ ಮೊದಲ ಗುರುಗಳನ್ನ ವಿಚಾರ ಮಾಡಿ ಮಾಡ್ಕೋರಿ. ಮೊದಲು ನಾ ಇದನ್ನು ಹೇಳ್ತಾನೆ, ಗುರುವಿನ ಮಾಡ್ಕೋಬೇಕಾದ್ರೆ ಗುರು ಇಲ್ಲದನಕ ಗತಿ ಇಲ್ಲ. ನೀವೇನು ಪುರಾಣ ಕೇಳ್ರಿ ಹೇಳ್ರಿ ಭಾರಿ ಹೇಳ್ದನ್ರಿ ಎಲ್ಲ ಕರೆ, ಮುಕ್ತಿ ಮಾತ್ರ ನಿಮ್ಮ ಅಪ್ರಾಣಿಗೂ ಸಿಗೋದಿಲ್ಲ. ಶಾಸ್ತ್ರ ಹೇಳಕತ್ತೈತಿ ಇದನ್ನು. ಮೊದಲ ವಿಚಾರ ಮಾಡಿ ಮಾಡ್ಕೋರಿ. ಗುರುವಿನ ಎಂಥ ಗುರು ಬೇಕು ನಮಗೆ. ಅದಕ್ಕೆ ಅಂದ ನಮ್ಮ ಶಿವಲಿಂಗ, ಯವ್ವ ಗುರುವಿನ ಹುಡುಕ್ಯಾಡಕ್ಕೆ ಹೋಗ್ಕನ, ಯಾಕೆ ಊರಾಗ ರಗಡ ಇದ್ದಿದ್ದಿಲ್ಲ ತಿರುಗಾಡು ಸಾಧುರು ಅಂತ. ನಾವು ಸಿದ್ಧಾರೂಢ 12 ವರ್ಷ ಗುರುವಿನ ಹುಡುಕ್ಯಾಡ್ಯಾರ. ಅಂಧಕನ ಕೈ ಹಿಡಿದರೆ ಆಗುವುದೇನದ ರೀ? ಕುಡ್ಡನ ಕೈ ಕುಡ್ಡ ಹಿಡ್ಕೊಂಡು ಹೋದ್ರೆ ಜಗತ್ತು ದಾಟಕ್ಕೆ ಆಗೋದಿಲ್ಲ. ಅದಕ್ಕೆ ವಿಚಾರ ಮಾಡಿ, ಆ ಗುರುನೂ ಅಜ್ಞಾನಿ ನೀನು ಅಜ್ಞಾನಿ ಇದ್ರೆ ಅದು ಬಾಳೆ ಆಗೋದಿಲ್ಲ. ಗುರು ಜ್ಞಾನಿ ಇರಬೇಕು. ನಮ್ಮ ಶಾಸ್ತ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರಬೇಕು ಹೇಳ್ತದ ನಮ್ಮ ಶಾಸ್ತ್ರ. ಗುರು ಅಂದ್ರೆ ತತ್ವಜ್ಞಾನಿ, ತನ್ನ ತಿಳ್ಕೊಂಡಿರಬೇಕು. ವಿಹಿತ ಗುರು ಅಂತಾರೆ ನಮ್ಮ ಶಾಸ್ತ್ರದೊಳಗೆ. ಅಂಥ ತತ್ವಜ್ಞಾನಿ ಮೊದಲು ವಿಚಾರ ಮಾಡಿಕೊಂಡು ಇವು ನನಗೆ ಯೋಗ್ಯದಾನ ಇಲ್ಲೋ, ನನ್ನ ಜನ್ಮವನ್ನು ಪಾವನ ಮಾಡುವಂಥ ಯೋಗ್ಯತೆ ಮೊದಲು ನೀವು ಗಂಡನ ಮಾಡ್ಕೋಬೇಕಾದ್ರೆ, ನೀವು ಹೆಂಡತಿನ ಮಾಡ್ಬೇಕಾದ್ರೆ ಮನ್ತಾನ ನೋಡಕ್ಕೆ ಹೋಗಾರ ಗೊತ್ತೈತೇನು? ಈಗ ನೋಡಕ್ಕೆ ಹೋಗೋದಿಲ್ಲ ಬಿಡಿ, ಈಗ ಮೊಬೈಲ್ದಾಗ ಮದುವೆ ಆಗಾಕೈತಾವ. ಎಂಥ ಮ್ಯಾರೇಜ್ ಹತ್ತು ನೋಡವು ಅನ್ನೋದಲ್ಪ. ಅರೇಂಜ್ ಮ್ಯಾರೇಜ್ ಅಲ್ಲಿ ಬಿಡೋ ನೀನು, ಲವ್ ಮ್ಯಾರೇಜ್ ಅನ್ನಬಾರ್ದತ್ತು ಅನಿಸೇಬಿಟ್ಟು ನೋಡಿ. ಅವು ಎಟ್ಲು ಊಟರಿ ಅಕ್ಕಾವತ್ತೀನಿ ನೀವು. ನಾ ಅಲ್ಲಿ ಭೇಟಿ ಆಗಿದ್ದಳ್ರಿ, ಅವ ಭೇಟಿ ಆದ್ರೆ ಲವ್ ಆತ್ರಿ ಮದುವೆ. ಅವು ಎಟ್ಲು ಊಟ ಲವ್ ಆಗಿ ಮದುವೆ ಹಾಕೋ ನೋಡಿ, ಅಟ್ಲ ಊಟ ಸುಡ್ಸಿಟ್ಟು ಹಾಕವು. ಅವು ಭಾಳ ದಿವ್ಸ ಬದುಕೋದಿಲ್ಲ ಅವ್ರು ಶಿವ. ಹಂಗೆ ಸಟ್ಟ ವಿಚಾರ ಮಾಡಿದ ಗುರುಗಳು ಮಾಡ್ಕೋಬಾರ್ದು. ಅದು ಹಿಂಗೈತಿ, ಅದು ಹಿಂಗೆ ಪ್ರಪಂಚ. ವಿಚಾರ ಮಾಡಬೇಕು. ಇವನಿಂದ ನಾನು ಜನ್ಮ ಹೇಳ್ತಿರ್ಲ ನೀವು. ಈಗ ನಾನು ನಿಮ್ಮನ್ನೊಂದು ಮಾತು ಕೇಳ್ತಾನೆ, ದೊಡ್ಡ ಸಾಹುಕಾರ ಅದಾನು, ಕಾರ್ ಐತಿ, ಬಂಗ್ಲೆ ಐತಿ, ಆಸ್ತಿ ರಗಡ ಐತಿ, ಕುತ್ತ ತಿನ್ನೋದು, ದುಡಿಯಾಕೆ ಹೋಗೋದಿಲ್ಲ, ಭಾಳ ಚಲೋ ಐತ್ರಿ. ಅವ್ನು ಹೇಳಕ್ಕೆ ಬರ್ತಾರ ಅವ್ರು ಮದುವೆ ಮಾಡ್ಸವ್ರು, ಭಾಳ ಚಲೋ ಅದನ್ನು ಹುಡುಗ. ಅಟೋಟಿಗೆ ಇವ್ರಿಗೆ ಆಸೆ ಆಗಿರ್ತೈತೆ, ಹೌದು ಅವ್ನು ಆಗಬೇಕಂತೇಳಿ. ಆದ್ರೆ ರೀ ತಾನು ಈ ಆದ್ರೂ ಮಾತು ಭಾಳ ಡೇಂಜರ್ ಭಾಳ ಐತಿ. ಎಲ್ಲ ಐತ್ರಿ, ಮನೆ ಐತಿ, ಬಂಗ್ಲೆ ಐತಿ, ಎಲ್ಲ ಐತ್ರಿ. ಆದ್ರೆ ರೀ ಅವ್ನು ಈ ಕಡೆ ಹೊರಗೆ ಇರೋದಿಲ್ಲ ರೀ. ಯಾವತ್ತು 24 ತಾಸು ಹಾಕಿರಿ ನಾವು ಮಗಳು ಕೊಡ್ತೀರಿ ನಾವು. ಎಷ್ಟು 5 ಸಾವಿರ ತೊಗೊಂಡು ಏನು ಮಾಡೋದದ? ಅವ ಕುಡಕ್ಕಿದ್ದಂದ್ರೆ ಅದು ಮನೆಗೆ ಬಂದು ಹತ್ತುದ್ರ ಅಂದ್ರೆ ಅದನ್ನೇ ತೊಗೊಂಡು ಬೆಂಕಿ ಹಚ್ಚೋದ ಗಂಡನ. ಹಂಗೆ ಎಲ್ಲ ಐತಿ, ಎಲ್ಲ ವ್ಯವಸ್ಥೆ ಐತಿ ಅಂದ್ರೆ ಗುರುವಿನಲ್ಲಿ ತತ್ವಜ್ಞಾನ, ಅವಾಗ ಬ್ರಹ್ಮಜ್ಞಾನ ಇರ್ಲಿಕ್ಕಂದ್ರೆ, ನಿಮ್ಮನ್ನು ಉದ್ಧಾರ ಮಾಡುವ ಶಕ್ತಿನ ಅವಾಗ ಇರ್ಲಿಕ್ಕಂದ್ರೆ ಆ ಗುರುವಿನ ಮಾಡ್ಕೊಂಡು ನೀವೇನು ಮಾಡೋರದ್ರಿ. ಬಳ್ಳಿ ಗುರುಡರು ಕೂಡಿ ಹಳ್ಳವನು ಬಿದ್ದಂತೆ. ಹೊಳಿ ದಾಟಕ್ಕೆ ಹೋಗೋತ್ನಾಗ ಅದು ಕುಡ್ಡನ ಕೈ ಕೊಡ್ಡು ಹಿಡ್ಕೊಂಡು 2 ಹೊಳಿ ಬಿದ್ದಾವ, ಅದು ಹೊತ್ತು. ಹಂಗಾಗಬಾರ್ದು. ಇವು ನಮ್ಮ ಸ್ವಾಮಿಗಳವ್ರು ಏನ್ರಿ ಶಿಷ್ಯರು ಸಿಕ್ಕರೆ ಸಾಕು, ಇವು ಮಾಡ್ಕೊಳಕ್ಕೆ ಪಾಡೇನ ಹಚ್ತಾವ. ಬರ್ರಿ ನಿಮಗೆ ಉಪದೇಶ ಕೊಡ್ತೀವಿ, ಬರ್ರಿ ನಿಮಗೆ ಉಪದೇಶ ಕೊಡ್ತೀವಿ, ಬರ್ರಿ. ಇವು ಒಂದು ಹುಚ್ಚ. ನಮ್ಮ ಶಿಷ್ಯರು 1050 ಮಂದಿ ಇರುತ್ತಾರೆ, ಲಿಸ್ಟ್ ಮಾಡಕ್ಕೆ. ಇವು ಭಕ್ತಿ ಇಲ್ಲದ ಶಿಷ್ಯಂಗೆ ಒತ್ತಿ ಮಾಡಿದ ಉಪದೇಶ
ಬತ್ತಿದ ಕೆರೆಯೊಳಗೆ ರಾಜನ್ನ ಬಿತ್ತಿದಂತೆ ನಿಷ್ಫಲವು ಸರ್ವಜ್ಞ. ಭಕ್ತಿ ಇಲ್ಲದ ಶಿಷ್ಯರಿಗೆ ಉಪದೇಶ ಮಾಡಬಾರ್ದು. ಭಕ್ತಿ ಬೇಕು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನುವ ಭಕ್ತಿ ಆ ಶಿಷ್ಯನಲ್ಲಿ ಇರ್ತಂದ್ರೆ ನೀವು ಉಪದೇಶ ಕೊಟ್ಟಿದ್ದು. ಅದಕ್ಕೆ ನಿಜ ಸರ್ಪಭೂಷಣರು ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪನೆಂಬ ಭ್ರಮೆಯಾಕೋ ಮನುಜ. ಸ್ವಲ್ಪ ಶಾಸ್ತ್ರ ಕಡೆ ಹೋಗಿರ್ಬೇಕು, ನಿಮಗೆ ತಿಳ್ಕೋಬೇಕಾಗಿತ್ತು. ಬಹಳ ಮುಖ್ಯ ಘಟ್ಟ ಇದು. ಇದು ಜೀವನದೊಳಗೆ ಅಷ್ಟಾವರಣದೊಳಗೆ ಮೊಟ್ಟ ಮೊದಲಿಗೆ ಬರುವ ಮೆಟ್ಲ ಯಾವುದು ಅಂದ್ರೆ ಗುರು, ಆಮೇಲೆ ಲಿಂಗ ಜಂಗಮ ಎಲ್ಲ ಅದಾವ. ಉಪದೇಶ ಅಂದ್ರೆ ಹಂಗ ಅಲ್ಲ. ಉಪದೇಶದ ತಾಕತ್ತು ಗುರುನ ಹಂಗಿರಬೇಕು, ಶಿಷ್ಯನೂ ಹಂಗೆ. ಗಂಡ ಎಂಡ ಒಂದಿದ್ರೆ ಭಾಳ ಚಂದ ಆಕೈತಪ್ಪ. ಹಂಗೆ ಇದು ಹಂಗೆ ಇತ್ತು. ನಿಮ್ಗೊಂದು ಕತೆ ನೆನಪಾಕೈತಿ, ನನಗೆ ಭಾಳ ಪ್ರೀತಿ ಅದ. ಅದು ಸಮಗಾರ ಭೀಮವ್ವ ಅಂತ ಆಗಿ ಹೋದ ನನ್ನ ಪ್ರೀತಿ ಕತೆ. ಅದು ನವಲಗುಂದ ನಾಗಲಿಂಗಪ್ಪ ಸಿದ್ಧಾರ್ಥ ಸಮಕಾಲೀನ ಮನುಷ್ಯ. ಅವ ಇವ್ರಕ್ಕಿಂತ ಸ್ವಲ್ಪ ಹಿರಿಯ ಇದ್ದಿರ್ಬೇಕವ ಅಜ್ಜ. ಪವಾಡ ಪುರುಷ, ಲೀಲಾಮೂರ್ತಿ. ಅವನ ಮಠದೊಳಗೆ ಸಮಗಾರ ಹೆಣ್ಮಗಳು ಕಸ ಹುಡುಗಾಕಿದ್ದು ಭೀಮವ್ವ 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 ಆಕೆ ಹೆಸರು. ಆಕೆ ದಿನಾಲು ಕಸ 12 ವರ್ಷ ಕಸ ಹುಡುಗಿಗಳು. ಉಪಸೇತ ಕೊಟ್ಟಿದ್ದಿಲ್ಲ ಅವ. ಇನ್ನೂ ಹಣ್ಣಾಗ್ಲಿತ್ತಿದ್ದ ಅವನು. ಇನ್ನೂ ತಿಳುವಳಿಕೆ ಬರಲಿ, ಇನ್ನೂ ಸೇವಾ ಮಾಡಲಿ. ಕೊನೆಗೆ ಒಂದು ದಿವಸ ಆಕೆನ ಬ್ಯಾಸತ್ತು ಹೋಗಿ ನಮಸ್ಕಾರ ಮಾಡಿದ್ಲ. ಅಪ್ಪ, ಎಷ್ಟು ದಿವಸ ಈ ಜೀವನ ಹಾಳಾಗೋದು, ಉಪದೇಶ ಕೊಡ. ನಿನ್ನ ಅಮೃತ ಹಸ್ತ ನನ್ನ ಮಸ್ತಕದ ಮೇಲೆ ಬೀಳಲಿ. ನೀ ಉಪದೇಶ ಕೊಟ್ಟು ನನ್ನ ಜನ್ಮವನ್ನು ಪಾವನ ಮಾಡಪ್ಪ. ಗುರು ಪರೀಕ್ಷೆ ಮಾಡಿ ನೋಡ್ತಾ. ಗುರು ಪರೀಕ್ಷೆ ಮಾಡಿ ನೋಡ್ತಾನ. ಕೋಡಿ ಗುರು ಮಾರ್ಗದ ಕೆಲಸ, ಹಾದಿ ಹಿಡಿಗಳ ಕೆಲಸ ಅಲ್ಲ. ಅದು ಖಾಲಿ ಅದ ದೇವತಾಳ ಮಠಕ್ಕೆ ಹೋಗೋದ, ಉಪದೇಶ ತಗೊಳ್ಳೋದು ಅಲ್ಲ. ಅದ್ರಾಗ ತಾಕತ್ತದ. ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪ ಉಪದೇಶ ಕೊಡೋದು ಕೂಡಲೇ ಅವನು ನಾಗಲಿಂಗಪ್ಪ ಅಂದ, ಯವ್ವ ಉಪದೇಶ ಅಂದ್ರೆ ಏನು ಅಂಗಡಿಯಾಗ ಸಿಗೋ ಉಳ್ಳಾಗಡ್ಡಿ ಮಾಡಿದ್ದಿ ನೋಡ್ರಿ. ಅವರು ಗುರುಗಳ, ನಾವು ಸಾವುಕಾರಗಳು ಭಾಳ ಸಾವುಕಾರ ಇದ್ರೆ ಬರ್ರಿ ಉಪದೇಶ ಕೊಡ್ತೀವಿ ಹೋಗ್ತೀವಿ ನಾವು. ಹಂಗಿಲ್ಲ. ಅದ ಅದಕ್ಕೆ ಕಿಮ್ಮತ್ತದ ರೀ. ಆ ಸಂಬಂಧಗಳಿಗೆ ಕಿಮ್ಮತ್ತದ. ಯಾವ ಉಪದೇಶ ಅಂದ್ರೆ ಉಳ್ಳಾಗಡ್ಡಿ ಅಲ್ಲ. ಶಿಕ್ಷಕಾಗ ಉಪದೇಶ ಕೊಡಕ್ಕೆ ಬರೋದಿಲ್ಲ. ಯಪ್ಪ ಏನಾರ ಹೇಳೋದಕ್ಕೆ ಏನು ಮಾಡತ್ತಿ ಹೇಳ ಅಂದ ಕೂಡಲೇ ನಾ ಹೇಳಿದ್ದು ನಿನಗೆ ನೀಗ್ತೈತೇನು? ಸಮಗಾರಕ್ಕೆ ಹೆಣ್ಮಗಳದು ನೀಡ್ತೈತೆ. ನೀ ಏನು ಬೇಕಾದ ಹೇಳ. ಎಂಥ ಭಕ್ತಿ ರೀ, ಎಂಥ ಧೈರ್ಯ ಐಕ್ಯದು. ನೀ ಏನು ಹೇಳ್ತೀವಿ ಅದನ್ನು ಮಾಡ್ತಾನೆ ಅಂದ ಕೂಡಲೇ ಏನಿಲ್ಲ, ನಿನಗೆ ಉಪದೇಶ ಬೇಕಂದು ಅಂದ್ರೆ ನಾನು ನಿನ್ನ ಪರೀಕ್ಷೆ ಮಾಡಿ ನೋಡ್ತಾನು. ನೀ ಏನು ಮಾಡಂದ್ರೆ ನವಲಗುಂದ ಊರದು, ನವಲಗುಂದ ಪ್ಯಾಟ್ಯಾಗ ಹೋಗಿ ನನಗೆ ಹಸು ಆಗೈತಿ, ಹಣ್ಣು ತಗೊಂಬ, ಆಗ ಉಪದೇಶ ಕೊಡ್ತಾನು ಅಂದು ಕೂಡಲೇ ಹಾಕ್ಯಂದು ಇದೇನು ದೊಡ್ಡ ಮಾತಂದು. ನೀವು ಸಹಜೈತಿ, ಇದೇನು ದೊಡ್ಡ ಮಾತು. ಯಪ್ಪ ಏನು ದೊಡ್ಡ ಮಾತು. ಹಸುದದೆ ಹಣ್ಣು ತೊಗೊಂಬರ್ತಾನಲ್ಲ ಅಂದಕ್ಕಿನ ಬಡ ಬಡ ಕೈಯನ್ನು ಕಸಬಾರಿಗೆ ಹೋಗೋದಕ್ಕಿನ ಬಡ ಬಡ ಹೊಂಟ್ಲು ಬಾ ಇಲ್ಲಿ ಹುಚ್ಚೆ ಅಂದ. ಬಾ ಹುಚ್ಚಿ. ಹಿಂಗೆ ಹಣ್ಣು ತರ ಅವ್ರು ಒಟ್ಟಾರ ಜಗತ್ತಿನೊಳಗೆ. ಹಿಂಗೆ ಹಣ್ಣು ತರ ಅವ್ರು ಒಟ್ಟಾರ ಜಗತ್ತಿನೊಳಗೆ. ಮತ್ತು ಹೆಂಗಾರ ಹೇಳ, ಒಗಟಿನ ಮಾತು ಹೇಳಬೇಡ, ಬಿಚ್ಚಿ ಏನನ್ಬೋದು ಹೇಳ. ನನಗೆ ಮಾತ್ರ ಉಪದೇಶ ಬೇಕಾಗಿತ್ತು. ಪ್ರಾಣ ಕೊಡಂದ್ರೆ ಪ್ರಾಣ ಕೊಡಕ್ಕೆ ತಯಾರದ ಉಪದೇಶ ನನಗೆ ನಿನಗೆ ಬೇಕೀಗ. ಏನು ಹೇಳ್ತಿ ಹೇಳು ಅಂದ ಕೂಡಲೇ ಯವ್ವ ಹಿಂಗೆ ಹೋಗಿ ಹಣ್ಣು ಥರ ಅವ್ರು ಒಟ್ಟಾರು. ನನಗೆ ಹಿಂಗೆ ಬೇಕಾಗಿಲ್ಲ. ಹಣ್ಣು ಹೆಂಗೆ ಬೇಕಂದ್ರೆ ನೀ ತಾಯಿ ಗರ್ಭದಿಂದ ಬರುವತ್ನಾಗ ದಿಗಂಬರಿಯಾಗಿ ತುಂಡು ಬಟ್ಟೆ ಇಲ್ಲದೆ ಈ ಜಗತ್ತಿಗೆ ಬಂದೇ ಅಲ್ಲ. ಹಂಗೆ ಈ ವಯಸ್ಸಿನೊಳಗೆ ಪ್ಯಾಟಿ ಒಳಗೆ ದಿಗಂಬರೆಯಾಗಿ ಒಂದು ತುಂಡು ಬಟ್ಟೆ ಇಲ್ಲದೆ ದಿಗಂಬರೆಯಾಗಿ ಬತ್ತಲೆಯಾಗಿ ನವಲ್ಗೊಂದು ಪ್ಯಾಟ್ಯಾಗ ಹೋಗಿ ಹಣ್ಣು ತಗೊಂಡು ಬರೋದು ನಿನಗೆ ನೀಗುತ್ತೈತಿ ಏನಂದವ. ಆಕೆ ಒಂದ ಮಾತು ಹೇಳಿದ್ದ, ಏ ಗುರುವೇ ನಾಗಲಿಂಗ, ನಿನ್ನ ಮಾತಿಗೆ ಅಡ್ಡ ಬರುವ ದಡ್ಡಿ ಭೀಮಿ ನಾನಲ್ಲ. ಅಡ್ಡ ಬರುವ ದಡ್ಡ ಭೀಮಿ ನಾನಲ್ಲ. ಯಾಕಂದ್ರೆ ಏನು ದೊಡ್ಡ ಮಾತು. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ. ಏನದ ಜೀವನ ಇದು, ಆಗಿದ್ದು ಘಟನೆ ಇದು. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ. ನಡಬರ್ಕಿ ಎದಕ್ಕೆ ಬೇಕಾಗಿತ್ತು ತುಂಡು ಬಟ್ಟೆ. ಇದೇನು ದೊಡ್ಡ ಮಾತು. ಯಾಕಂದ್ರೆ ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು.
ಮಾನಪ ಮಾನಕ್ಕೆ ನೀನೇ ದಯಾಳು ಗುರುವೇ. ನಿನ್ನ ನಂಬಿದ್ಯ ಈ ಮಾನನೂ ನಿಂದ, ಅಪಮಾನನೂ ನಿಂದ, ಲಾಭನೂ ನಿಂದ, ಲುಕ್ಸಾನು ನಿಂದ. ಇದಕ್ಯಾಕನ ಅಂದ್ರೆ ತೇಲಿಸು ಇಲ್ಲ ಮುಳಗಿಸು, ನಿನ್ನ ಕಾಲಿಗೆ ಬಿದ್ದೆನು ಪರಮ ಕೃಮಾಳು ಅಂತ ಹೇಳಿ ಉಟ್ಟ ಬಟ್ಟೆಯನ್ನು ಕಳೆದ ದಿಗಂಬರಿಯಾಗಿ ನವಲಗೊಂದು ಪ್ಯಾಟಿ ಒಳಗೆ ಹೋಗಿಬಿಟ್ಲು ಸಮಗಾರ ಭೀಮವ್ವ. ಹಣ್ಣು ತಗೊಂಡು ಬಂದ್ಲು. ಒಂದು ತಾಸಿನೊಳಗೆ ಹಣ್ಣು ತಗೊಂಡು ಬಂದ್ಲು. ಹಣ್ಣು ತಂದ ಅಪ್ಪನ ಮುಂದಿಟ್ಟ ನಮಸ್ಕಾರ ಮಾಡಿದ್ದು, ಉಪದೇಶ ಕೊಟ್ಟ, ಅಮೃತ ಹಸ್ತ ಇಟ್ಟ. ಭಲೇ ಭೀಮವ್ವ, ಮೆಚ್ಚಬೇಕು ನಿನ್ನ ಭಕ್ತಿಗೆ. ಪರೀಕ್ಷೆ ಒಳಗೆ ಪಾಸ್ ಆದ ನೀನು. ಉಪದೇಶ ಕೊಟ್ಟ ಆಕೆಂದು ದೊರಕಿದ ಗುರು ದೊರಕಿದ, ನನ್ನ ಜನ್ಮ ಪಾವನ ಆಯಿತು. ಉಪದೇಶ ಮುಗಿಸೊಂದು ಒಳಗೆ ಹೋದ್ಲು, ಪಟ್ಟಿ ಉಟ್ಕೊಂಡು ಕೂತ್ಲು. ಆ ಊರಾನ ಒಂದು ಬಂದ ನೋಡ್ರಿ ಸಾಯಂಕಾಲ 4-5 ಗಂಟೆಗೆ. ದುರ್ಗಪ್ಪ ಅಂಥೇಳಿ ಮನುಷ್ಯ ಅವ ಬಂದ. ಅವ ಆ ದಿವಸ ಜಾತ್ರೆ ನಾಟಕ ಮಾಡಿದ್ದ. ಅದರೊಳಗೆ ದ್ರೌಪದಿ ಸ್ತ್ರೀ ಪಾತ್ರ ಮಾಡಿದ್ದ. ಅವ ಬಂದ ನಾಗಲಿಂಗಪ್ಪಗೆ ನಮಸ್ಕಾರ ಮಾಡಿದ. ಚಿತ್ತುಗೊಟ್ಟು ಕೇಳ್ರದು, ಯಪ್ಪ ಅವ್ವ ಅದಾಳನ್ ಅಂದ. ಸಮಗಾರ ಭೀಮವ್ವ ಅದಾಳಂದ. ಅದಾಳ ತಮ್ಮ ಒಳಗೆ ಅದಾಳ ನೋಡಂದ. ಯಪ್ಪ ಅಂದಿಟ್ಟ ಕೆಲಸ ಐತೆ ಅವನಂತೇಳಿ ಕರಿ ಅಂದ. ಏನ್ರಿ ಇದು ಗುರು? ಏ ಭೀಮವ್ವ, ಯಾರು ಬಂದಾರು ಕರ್ಯಾಕತ್ತಾರ ಬಾರ್ವ. ಬಂದ್ಲು. ನಮಸ್ಕಾರ ಅನ್ನಾರ ಅಂದ್ಲು. ನಮಸ್ಕಾರ. ಏನಪ್ಪ ನಾನು ಕೇಳಿದತ್ತ, ಅಪ್ಪನ ಬಿಟ್ಟು ನಾನು ಕೇಳಿದಿ. ಏನಿಲ್ಲವ, ಮತ್ತು ನಾನು ಇವತ್ತು ನಾಟಕ ಮಾಡವದನಿ. ಊರಾಗ ನಾಟಕ ಐತಿ. ಆ ನಾಟಕದೊಳಗೆ ಸ್ತ್ರೀ ಪಾತ್ರ ದ್ರೌಪದಿ ಪಾತ್ರ ಮಾಡೀನಿ. ದ್ರೌಪದಿ ಮಾಡ್ರಿ ನೋಡ್ತಾನ, ನನಗೂ ಟೈಮ್ ಸಿಕ್ಕರೆ ನೋಡಕ್ಕೆ ಬರ್ತಾನಲ್ಲ ಅಂದ್ಲಕ್ಕಿ. ನೋಡಕ್ಕೆ ಬರೋಕ್ಕಲ್ಲ, ನಾನು ನಿಂತು ಬೇಡಕ್ಕೆ ಬಂದನಿ ಅಂದವ. ಏನೇವ ಏನು ಬೇಕಾಗಿತ್ತು ತಮ್ಮ ನನ್ನಂತೀರಿ ಅಂದು ಕೂಡಲೇ. ಏನಿಲ್ಲವ, ನನಗೆ ಇವತ್ತು ನಾಟಕದಾಗ ಚಂದನ ಸೀರೆ ಉಟ್ಕೊಳಂಗಾಗೈತಿ. ಪಿತಾಂಬರ ನಿನ್ನಂತಿಲ್ಲಿ ಪಿತಾಂಬರ ಐತ್ಲೆ, ಅದು ನನಗೆ ಕೊಡು ಅಂದ. ಹನಿ ಹನಿ ಬಡ್ಕೊಂಡಕ್ಕೆ. ಯಾಕೆಂದು ನಾ ಸಮಗಾರಕ್ಕೆ ನನ್ನ ಜೀವನನ ಬಡತಾನ. ಪಿತಾಂಬರ ಅಂದರೆ ಎದಕ್ಕತ್ತಾರ ಅನ್ನೋದು ನನಗೆ ಗೊತ್ತೇ ಇಲ್ಲ. ನನಗೆಲ್ಲಿ ಪಿತಾಂಬರ ಕೊಡತ್ತೀವೋ ತಮ್ಮ ಅಂದ್ಲು. ಯವ್ವ ಒಟ್ಟ ಸುಳ್ಳು ಹೇಳಬೇಡ ನೀ. ನಾ ಏನು ಬಣ್ಣ ಹಚ್ಚೋದು ಕೊಡೋದಿಲ್ಲ. ನೀ ಅದಕ್ಕೆ ಇಲ್ಲ ನಾಕತ್ತೀರಿ, ಇವಾಗ ಬಣ್ಣ ಹಚ್ಚಿ ಕೊಡೋದಿಲ್ಲ, ಕೊಡ. ಏ ತಮ್ಮ, ನಾ ಏನು ಹುಟ್ಟಂದೆ ಈಗ ಇದಕ್ಕೆ 108 ಗಂಟೆ ಹಾಕಿ ಹುಟ್ಟ ನೋಡಂದ್ಲಾಕಿ. ಇದು ಒಂದೇ ಸೀರೆ ಆಯ್ತು ನಂದು, ಇದಕ್ಕೆ 108 ಗಂಟೆ ಹಾಕಿ ಹುಟ್ಟ. ಆಗಿಂದಕ್ಕೆ ಇಟ್ಟ ಪೊರಕ್ ನೋಡ್ರಿ ಅವ ನಿಮ್ಗೆ ಅವ್ರಿಗೆ. ಅವ್ರು ಒಂದೇ ಸೀರೆಗೆ ಆಗಿನವ್ರು ಹೆಣ್ಮಕ್ಳು ಒಂದೇ ಸೀರೆಗೆ 108 ಗಂಟೆ ಹಾಕಿ ಉಡ್ತಿದ್ರು. ಈಗ ನೀವು ಒಂದೇ ಗಂಟಿನಾಗ 108 ಕಟ್ಟಿಟ್ಟಿರ್ತೀರಿ. ಒಂದು ಉಡಾಕ, ಒಂದು ತೊಡಾಕ, ಒಂದು ಅಲ್ಲಿ ಹೋಗಾಕ, ಒಂದು ಇಲ್ಲಿ ಹೋಗಾಕ ಅಂತೇಳಿ. ಆಗ ಒಂದಕ್ಕೆ ಗಂಟು ಹಾಕ್ತಿದ್ರು. ಒಂದೇ ಗಂಟಿನಾಗ 100 ಸೀರೆ ನಿಮ್ಗೆ ಎಷ್ಟು ತಂದ್ರು ಸಾಲೋದು. ಅವು ಇಲ್ಲಿ ಕಡೆದು ಹೋಗುವಲ್ಲಕ್ಕೂ ಎಲ್ಲಾಗ ಒಟ್ಟು ಬೇಕು. ಯಪ್ಪ ಪಿತಾಂಬ್ರ ಗೊತ್ತಿಲ್ಲೋ ಇಲ್ಲ. ಯವ್ವ ಬಣ್ಣ ಹಚ್ಚಿ ಕೊಡುದಲ್ಲ ನನ್ನವ್ವ. ಏ ತಮ್ಮ ಹುಚ್ಚಿಗೈತೆ ಯಾಕೆ ಮಾತಾಡತ್ತೆ? ನಾ ಸಮಗಾರ ಅನ್ಮ ಇದನ್ನು ಬಿಟ್ರೆ ಇಲ್ಲೋ, ನಾಗಲಿಂಗಪ್ಪನ ಪಾದ ಮುಟ್ಟಿ ಹೇಳ್ತಾನಪ್ಪ, ಇದನ್ನು ಬಿಟ್ರೆ ನನಗಿಲ್ಲ ಅಂದು ಸಿಟ್ಟು ಬತ್ತವಂಗ. ಯವ್ವ ನಿನಗೆ ಕೊಡಂಗಾದ್ರೆ ಕೊಡ, ಬಿಡಂಗಾದ್ರೆ ಬಿಡ, ಇಲ್ಲಂತ ಅನ್ಬೇಡ. ಕೊಡಂಗಂದ್ರೆ ಕೊಡು, ಬಿಡಂಗಂದ್ರೆ ಬಿಡು, ಇಲ್ಲ ಅಂತ ಅನ್ಬೇಡ. ಯಾಕಂದ್ರೆ ಇವತ್ತು ಮಧ್ಯಾಹ್ನದೊಳಗೆ ನವಲಗುಂದ ಪ್ಯಾಟಿ ಒಳಗೆ ಹಣ್ಣು ತಗೊಳಕ್ಕೆ ಬಂದಾಗ ನಮ್ಮೂರು ಶ್ರೀಮಂತರ ಹೆಣ್ಮಕ್ಕಳೆಲ್ಲ ಹುಬ್ಬಿಗೆ ಕೈ ಹಚ್ಚಿ ನೋಡ್ಯಾರ. ಸಮಗಾರ ಹೆಣ್ಮಗಳಿಗೆ ಎಂಥ ಪಿತಾಂಬರ ಹುಟ್ಟಾಳಂತ ಊರು ಜನ ಎಲ್ಲ ಕೊಂಡಾಡಕತ್ಯಾರವ. ಇಲ್ಲಂತ ಯಾಕೈತೆ ಅಂದು ಕೂಡಲೇ ದಬ 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 ಕಣ್ಣಾಗ ನೀರು ಬಂದು ಹೆಣ್ಮಗಳಿಗೆ. ಯಪ್ಪ ಗುರುವೇ ನಾಗಲಿಂಗ, ಎಂಥ ಪರೀಕ್ಷೆ ನನ್ನ ಜೀವನದೊಳಗೆ ನನ್ನ ದೃಷ್ಟಿ ಒಳಗೆ ಬತ್ತಲೆ ಮಾಡಿದಿ. ಪರೀಕ್ಷೆ ಮಾಡಕ್ಕೆ ನನ್ನ ಜೀವನದೊಳಗೆ ನನಗೆ ಬತ್ತಲೆ ಮಾಡಿದ್ರೆ ಇಡೀ ಜಗತ್ತಿನ ಕನ್ನಡೊಳಗೆ ಜಗತ್ತೊಳಗೆ ಯಾರೂ ಶ್ರೀಮಂತ ರಾಣಿ ಮಹಾರಾಣಿ ಉಡದೇ ಇರ್ತಕ್ಕಂಥ ಪಿತಾಂಬರ ಹುಟ್ಟಂಗೆ ತೋರಿಸಿದೆಲ್ಲಪ್ಪ. ಏನು ನಿನ್ನ ಶಕ್ತಿ ಅಂದಾಗ ಅವಂತಾನ ನನ್ನ ಶಕ್ತಿ ಅಲ್ವಾ, ಇದು ನಿನ್ನ ಭಕ್ತಿ. ವೀರ ವೀರಾಗಿನಿ ಅಕ್ಕ ಮಹಾದೇವಿನ ಬಿಟ್ರೆ ಈ ಜಗತ್ತೊಳಗೆ ಪೂಜೆಗಕ್ಕೆ ನೀ ಸಮಗಾರ ಭೀಮವ್ವ ಅಂತೇಳಿ ಗುರು ಆಶೀರ್ವಾದ ಮಾಡ್ತಾನೆ. ಇಂಥ ಶಕ್ತಿ ಗುರುವಿಗೆ.
ಗುರುವಿನ ಪರೀಕ್ಷೆ ಒಳಗೆ ಪಾಸ್ ಆಗ್ಬೇಕು ನಾವು, ಆದಾಗ ಗುರುವಿನ ಆಶೀರ್ವಾದ ಆಗ್ತದ. ಅದಕ್ಕಾಗಿ ಆಕೆ ಅಂತಾಳ, ಎಂಥಾತ ಗುರುನಾಥನು ಅಂತ ಹೇಳಿ, ಅಂಥ ಗುರು ಇಲ್ಲದ ನಮ್ಮ ಜೀವನ ಪಾವನ ಆಗೋದಿಲ್ಲ ಅಂತ ಹೇಳಿ ನಮ್ಮ ಶಿವಲಿಂಗ ಅಂತಾನ, ಯವ್ವ ಅಪ್ಪಣಿ ಕೊಡು ನನಗೆ ಗುರುವಿನ ನೋಡ್ತೀವಂತ ಹೇಳಿದಾಗ ಅವರಂತಾರ, ಯಪ್ಪ ಯಾಕೆ ಹುಡುಕ್ಯಾಡಕ್ಕೆ ಹೋಗ್ತೀವೋ ಸಣ್ಣ ವಯಸ್ಸಿನೊಳಗೆ, ಇಲ್ಲೇ ತಡಕಲ್ಕ್ ಯೋಗ್ಯ ಗುರುಗಳದ, ಬಹಳ ದೂರ ಹೋಗೋದು ಬೇಡ, ಇಲ್ಲೇ ತಡಕಲ್ಕ ಯೋಗ್ಯ ಗುರುಗಳು ಯೋಗಯ್ಯ ಸ್ವಾಮಿಗಳು ಅಂಥೇಳಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಜ್ಞಾನಿಗಳದಾರ. ಹುಡುಕ್ಯಾಡುವಂಥ ತ್ರಾಸ ಮಾಡಬೇಡಪ್ಪ, ನಿನಗೆ ಉಪದೇಶ ಬೇಕಾಗಿತ್ತು. ನಿನ್ನ ಜನ್ಮ ಪಾವನ ಮಾಡುವಂಥ ಗುರು ಯಾರಂದ್ರೆ ಅದು ಯೋಗಯ್ಯ ಸ್ವಾಮಿಗಳು ತಡ್ಕಲದೊಳಗದಾರ, ಅಲ್ಲೇ ಹೋಗು ನಡಿ ಅಂತ ಹೇಳಿ ಅವನು ಕರ್ಕೊಂಡು ಹೋಗ್ತಾರೆ. ಹೋದಾಗ ಹೇಳ್ತಾರ ಅವರು, ಯಪ್ಪ ಇವು ನನ್ನ ಮಗ ಶಿವಲಿಂಗ ಅಂತ, ಅವಾಗ ಒಳ್ಳೆ ಗುರುವಿನ ಉಪದೇಶ ಬೇಕಾಗಿತ್ತು ಅಂದ್ರೆ ಉಪದೇಶ ಇಲ್ಲದ ಜೀವನ ಸಾರ್ಥಕ ಇಲ್ಲಂತ, ಅದಕ್ಕೆ ನಿನ್ನೊಂದು ಉಪದೇಶ ತಗೊಳಕ್ಕೆ ಬಂದಾನ ಅಂತ ಹೇಳಿದಾಗ ನಮಸ್ಕಾರ ಮಾಡ್ತಾನ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಶಿವಲಿಂಗ. ಅವನು ನೋಡ್ತಾರ, ಇದು ಶಿವನ ತೇಜಸ್ಸು, ಶಿವನ ಹೊಂಬೆಳಕು ಇದು. ಇಂಥವಾಗ ಉಪದೇಶ ಕೊಟ್ರೆ ನನ್ನ ಕೀರ್ತಿ ಜಗತ್ತೊಳಗೆ ತರ್ತಾನ ಈ ಶಿವಲಿಂಗ ಅಂಥೇಳಿ. ಪುಣ್ಯಾತ್ಮ, ನಿನ್ನಂಥ ನೂರಾರು ಗುರುಗಳು ಸಿಗಬಹುದಪ್ಪ, ಆದ್ರೆ ಒಳ್ಳೆಯ ಶಿಷ್ಯರು ಸಿಗೋದು ಭಾಳ ಕಠಿಣದ. ಗುರುಗಳು ಸಿಗಬಹುದು, ನಿನ್ನಂಥ ಶಿಷ್ಯರು ನನಗೆ ಸಿಗಬೇಕಾದ್ರೆ ನನ್ನ ಜನ್ಮದ ಪುಣ್ಯ ಬೇಕಂತ ಹೇಳಿ ತಡ ಮಾಡೋದು ಬೇಡ. ನಿನ್ನಂಥ ಶಿಷ್ಯ ಸಿಕ್ಕಿದ್ದ ನನಗೊಂದು ಸೌಭಾಗ್ಯ ಅಂದಾಗ, ನಿನ್ನಂಥ ಗುರು ಸಿಕ್ಕಿದ್ದ ನನಗೆ ಸೌಭಾಗ್ಯ ಅಂತೇಳಿ ಖುಷಿ ಆಗ್ತಾರೆ. ಅದಕ್ಕೆ ಹೇಳೇ ಬಿಟ್ರಂತ ಗುರುಗಳು, ಮಲ್ಲಿಕಾರ್ಜುನ ಬಂಗಾರಮ್ಮ ತಡ ಮಾಡಬೇಡ್ರಿ, ನಾಳೆ ಗುರುವಾರ ದಿವಸ ನಾನು ನಿಮ್ಮ ಮನೆಗೆ ಬಂದ ಅವನಿಗೆ ದೀಕ್ಷೆಯನ್ನು ಕೊಡ್ತೀನಿ, ಉಪದೇಶವನ್ನು ಕೊಡ್ತೀನಿ, ನಾಳೆ ಗುರುವಾರ ತಯಾರು ಮಾಡಿರಿ ಅಂತ ಹೇಳಿದಾಗ ಎಷ್ಟು ಆನಂದ ಆಗಿರ್ಬೇಕ್ರಿ. ಗುರುವಿನ ಉಪದೇಶ ದೊರಕಿತು ಅಂದಾಗ ವರಗುರು ಉಪದೇಶ ನೆರವಾಯಿತೇನೆ ಇನ್ನೇನು ಅನ್ನಂಗೆ ಅವ್ನಿಗೆ ಉಪದೇಶ ಕೊಟ್ಟಂಗೆ ಆತು. ಮನೆಗೆ ಹೋಗಿ ಗುರುವಾರ ದಿವಸ ಸೋಮವಾರ ಹೋಗ್ಯಾರ, ಗುರುವಾರ ಎಲ್ಲ ತಯಾರು ಮಾಡ್ತಾರೆ. ಗುರು ಬಂದ ಅಂಥೇಳಿ ಗುರುವಿನ ದಾರಿ ನೋಡಕತ್ತಾರ. ಮನ್ಯಾಗ ಮಂದಿ ಒಂದು ಹಬ್ಬ ಮಾಡಿದಂಗೆ, ಒಂದು ಉಪದೇಶ ಅಂದ್ರೆ ಅಷ್ಟು ಸಾಮಾನ್ಯ ಇಲ್ಲ, ಸಂಕ್ಷಿಪ್ತ ಮಾಡ್ಬೋದು. ಈ ಎದೆ ಮೇಲೆ ಸಾದಿ ಹತ್ತು ಬಂದವಲ್ಲ, ದೊಡ್ಡ ಮದುವೆನೂ ಮಾಡಕ್ಕೆ ಬರ್ತೈತಿ, ರಾತ್ರಿ ಬರಕ್ಕೆ 4 ಮಂದಿ ಕೂಡ ಹಂಗೂ ಇರ್ತಾವೆ ಉಪದೇಶಗಳು, ಹಂಗೂ ಮಾಡ್ತಾರೆ. ಅದಕ್ಕಾಗಿ ಅವ್ರು ದೊಡ್ಡ ಹಬ್ಬನ ಮಾಡಿಬಿಟ್ರು. ಅವ್ರು ಮಲ್ಲಿಕಾರ್ಜುನರು ದೊಡ್ಡ ಹಬ್ಬ ಮಾಡಿ 100 ಜನಕ್ಕೆ ಊಟ ಇಟ್ಟು ಉಪದೇಶ ಕೊಡುವಂಥ ಕಾರ್ಯಕ್ರಮ. ಮಂಟಪ ಹಾಕಿದ್ರು, ಸ್ನಾನ ಮಾಡಿ ತಯಾರಾಗಿ ಗುರು ಶಿಷ್ಯರು ಮುಂದೆ ಕುಂತ ಉಪದೇಶ ಮಾಡಿದರು. ತಲೆ ಮೇಲೆ ಹಸ್ತ ಇಟ್ಟರು. ಬ್ರಹ್ಮ ಉಪದೇಶ ಪಂಚಾಕ್ಷರಿ ಷಡಕ್ಷರಿ ಮಂತ್ರವನ್ನು ಉಪದೇಶ ಮಾಡಿ ತಮ್ಮ ಅಮೃತವನ್ನು ಹಸ್ತ ಇಟ್ಟಾಗ ಕಿವಿಯೊಳಗೆ ಬಲ ಕಿವಿಯೊಳಗೆ ಮಂತ್ರೋಪದೇಶ ಮಾಡಿದಾಗ ಯೋಗಯ್ಯ ಸ್ವಾಮಿಗಳು ಉಪದೇಶ ಮಾಡಿದಾಗ ಇಷ್ಟ ಆನಂದ ಆಯ್ತು ಶಿವಲಿಂಗಗ. ಸಾಷ್ಟಾಂಗ ನಮಸ್ಕಾರ ಮಾಡಿ ಕುಣಿತಾನ. ಎಂಥಾತ ಗುರುನಾಥನು ದೇವ ಬಾಳ ಅಂತಃಕರನುಳ್ಳಾತನು ಕಾಂತನಿ ಬಾಯಂದು ಏಕಾಂತ ಕರೆದೊಯ್ದು ಎಂಥ ಮಾತು ಹೇಳಿದನ ಸದ್ಗುರುನಾಥ, ಎಂಥ ಮಾತು ಹೇಳಿದನ. ಮನೋಬುದ್ಧಿ ಚಿತ್ತ ಅಹಂಕಾರ ನಾನಲ್ಲ, ಉಪದೇಶ ಚಿದಾನಂದ ರೂಪ ಶಿವೋಹಂ ಅಂತಾನೆ. ಯಾರು? ಶಿವಲಿಂಗ. ಮನೋಬುದ್ಧಿ ಅಹಂಕಾರ ಚಿತ್ತ